ತನು ಇರ್ತೀಯಲ್ಲ. ಹುಷಾರು. ಫ್ರೆಂಡ್ಸ್, ಲಗೇಜ್ ಪ್ಯಾಕ್ ಆಯಿತು. ಅಜ್ಜಿ ಬರುತ್ತೆ ಅಷ್ಟೊತ್ತಿಗೆ. ಲಗೇಜ್ ಎಲ್ಲ ಪ್ಯಾಕ್ ಆಯಿತು ಹಾಸ್ಪಿಟಲ್ಗೆ. ಇವಾಗ ನಾನು ರೆಡಿ ಆದೆ, ನನ್ನ ಹಸ್ಬೆಂಡು ರೆಡಿ ಆದರು. 2:30 ಆಗಾಯಿತು. ಅಲ್ಲೇ 2 ಆಟೋ ಬುಕ್ ಮಾಡಿ ಇವಾಗ ಹಾಸ್ಪಿಟ್ಲ್ ಕಡೆ ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್, ನಾನು ರೆಡಿಯಾಗಿದ್ದೀನಿ. ಈಗ ಇನ್ನೇನು ಹೊರಡೋದಷ್ಟೇ. ನನ್ನ ಹಸ್ಬೆಂಡು ರೆಡಿಯಾಗಿದ್ದಾರೆ, ಊಟ ಮಾಡ್ತಾಯಿದ್ದಾರೆ. ಇವಾಗ ಮಧ್ಯಾಹ್ನ ಊಟ ಮಾಡೋಕ್ಕೆ ಹೇಳಿದ್ದಾರೆ, ಹಂಗಾಗಿ ಊಟ ಮಾಡ್ತಾಯಿದ್ದಾರೆ. ಮತ್ತು ಸಂಜೆ ಏನೂ ತಿನ್ನಂಗಿರಲ್ಲ. ಸಂಜೆ ಒಂದು 7-7:30 ಮೇಲೆ ಸರ್ಜರಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹಂಗಾಗಿ ಇವಾಗ ರೆಡಿ ಆಗಿದ್ದೀವಿ. ನಮ್ಮಮ್ಮ ಬರ್ತಾರೆ. ತನುಗೆ ಎಕ್ಸಾಮ್ ಇರೋದ್ರಿಂದ ತನು ಮನೆಯಲ್ಲೇ ಓದ್ಕೊಳ್ಳೋಕೆ ಹೇಳಿದ್ದೀನಿ. ನನ್ನ ಪಕ್ಕದವರಿಗೆಲ್ಲ ಹೇಳಿದ್ದೀನಿ. ನಮ್ಮಮ್ಮ ಇನ್ನೇನು ಬಂದುಬಿಡ್ತಾರೆ. ನಮ್ಮಮ್ಮ ಬಂದು ತನು ಜೊತೆ ಇರ್ತಾರೆ. ನಾನು ಮೋಸ್ಟ್ಲಿ ಇವತ್ತು ಹಾಸ್ಪಿಟ್ಲಲ್ಲಿ ಉಳ್ಕೋಬೇಕಾಗುತ್ತೆ. ಹಾಗಾಗಿ ನನ್ನ ಹಸ್ಬೆಂಡಿಗೆ ಒಂದು ಜೊತೆ ಬಟ್ಟೆ ಎಲ್ಲ ತೊಗೊಂಡು, ಟವಲ್ ಎಲ್ಲ ತೊಗೊಂಡು, ಏನೆಲ್ಲ ಬೇಕಾಗುತ್ತೆ ಅದನ್ನೆಲ್ಲ ತೊಗೊಂಡಿದ್ದೀನಿ. ಇನ್ನೇನಿಗೆ ಹೊರಡ್ತಾ ಇರೋದೆ, ಆಟೋ ಬುಕ್ ಮಾಡಿ ಹೊರಡ್ತಾ ಇರೋದೆ. ಓಕೆ, ಸ್ವಲ್ಪ ಟೆನ್ಷನ್ನು, ಬಟ್ ಏನಂತ ದೊಡ್ಡದೇನಿಲ್ಲ, ತುಂಬ ಭಯಪಡೋಂಥದ್ದು. ಆದ್ರೂ ಸರ್ಜರಿ ಅಂದರೆ ಭಯನೇ ಅಲ್ವಾ. ಡಾಕ್ಟ್ರು ತುಂಬ ಒಳ್ಳೆಯ ಡಾಕ್ಟ್ರ್ ಇದ್ದಾರೆ. ನಮ್ಮ ಅಕ್ಕವ್ರ ಡಾಕ್ಟ್ರು, ನಮ್ಮ ತಾರಕ್ಕವ್ರ ಡಾಕ್ಟ್ರು. ಅವ್ರ ಹಾಸ್ಪಿಟ್ಲಲ್ಲಿ ಹೋಗಿ ಏನೇನೆಲ್ಲ ತೋರಿಸಿ ಅವ್ರ ಡಾಕ್ಟ್ರ್ ಹತ್ರ ಎಲ್ಲ ಅಪಾಯಿಂಟ್ಮೆಂಟ್ ಎಲ್ಲ ತೊಗೊಂಡು ಎಲ್ಲ ಬಂದ್ವಿ. ಒಳ್ಳೆ ಸರ್ಜನ್ನು, ಹಾಗಾಗೇನು ಭಯ ಇಲ್ಲ. ಫೀಸ್ ಎಲ್ಲ ಸ್ವಲ್ಪ ಒಂದು ಅರ್ಧಕ್ಕರ್ಧ ಕಡಿಮೆ ಮಾಡಿದರು ಡಾಕ್ಟ್ರು. ಸದ್ಯ ಹೆಂಗೂ ಆಗ್ತಾಯಿದ್ದಿಲ್ಲ ಅಂತ ಒಂದು ಸ್ವಲ್ಪ ಸಮಾಧಾನ, ಖುಷಿ. ಓಕೆ, ತನ್ನನ್ನು ಬಿಟ್ಟು ಹೋಗ್ಬೇಕಲ್ಲ ಅಂತ ಬೇಜಾರು ಒಬ್ಬಳನ್ನೇ. ಟೈಮ್ ವೇಸ್ಟ್ ಮಾಡ್ದಂಗೆ ನೀಟಾಗಿ ಸ್ಟಡಿ ಮಾಡಾಯ್ತಾ. ಆ ಮ್ಯಾಮ್ ಕಳಿಸಿದ್ರಲ್ಲ ಅವನ್ನೆಲ್ಲ ಕಳಿಸ್ಕೊಂಡ ನನ್ನ ಫೋನಿಂದ ತಗೊಂತೀಯಾ? ಆಯಿತು. ಅಜ್ಜಿ ಬರುತ್ತೆ ಸಂಜೆಗೆ. ರೈಸ್ ಎಲ್ಲ ಮಾಡಿಟ್ಟಿದ್ದೀನಿ, ನೋಡಿ ಏನಾದರೂ ಸ್ವಲ್ಪ ತಿಳಿಸಾರು ಥರ ಮಾಡ್ಕೊಳ್ರಿ ಆಯಿತಾ. ಆದ್ರೆ ಬರುತ್ತಾ ಈಗ ಇನ್ನೇನು ಸಂಜೆ ಹೊತ್ತಿಗೆ ಬರುತ್ತೆ. ಅದ್ರಲ್ಲಿ ಒಂದ್ಸತಿ ಮಾಡು ಅಜ್ಜಿಗೆ. ಫ್ರೆಂಡ್ಸ್, ಈಗ ಹಾಸ್ಪಿಟಲಲ್ಲಿದ್ದೀವಿ. ಒಂದು ಬ್ಲಡ್ ಟೆಸ್ಟ್ ಆಗಬೇಕಿತ್ತು, ಅದು ಕೂಡ ಆಯಿತು. ಹಾಗೆ ಮತ್ತೆ ಹೊಟ್ಟೆ ಎಲ್ಲ ಕ್ಲೀನ್ ಮಾಡೋದು ಅಂತ ಮಾಡ್ತಾರಲ್ಲ, ಏನೋ ಕೊಟ್ಬಿಟ್ಟು ಇದು ಮಾಡ್ತಾರಲ್ಲ, ಅದೆಲ್ಲ ಕೂಡ ಆಯಿತು. ಅದೆಲ್ಲ ಆದಮೇಲೆ ಗ್ಲೂಕೋಸು ಡ್ರಿಪ್ಸ್ ಹಾಕಿದ್ರು, ಅದು ಹಾಕಿದ್ರು. ನನ್ನ ಹಸ್ಬೆಂಡಿಗೆ ಅಷ್ಟಕ್ಕೇ ಒಂಥರ ಭಯ ಆಗ್ತಾಯಿತ್ತು, ಇದೆಲ್ಲ ಮಾಡಿಸ್ಬೇಕಲ್ಲಪ್ಪ ಅಂತ ಹೇಳಿ. ನಮಗೆಲ್ಲ ಎಕ್ಸ್ಪೀರಿಯೆನ್ಸ್ ಆಗಿದೆ, ಅಂದರೆ ಡೆಲಿವರಿ ಟೈಮಲ್ಲಿ ಎಲ್ಲ ಎಕ್ಸ್ಪೀರಿಯೆನ್ಸ್ ಆಗಿದೆ. ಇವ್ರಿಗೆಲ್ಲ ಇದೆ ಫಸ್ಟ್ ಟೈಮು. ಸಖತ್ ಭಯ ಪಡ್ತಾಯಿದ್ರು ನನ್ನ ಹಸ್ಬೆಂಡು. ಏನಾಗಲ್ಲ, ಆರಾಮಾಗಿರಿ ಅಂತೇಳಿ. ನಾನಿವಾಗ ಮೆಡಿಕಲಲ್ಲಿ ಸ್ವಲ್ಪ ಏನೋ ಬರ್ಕೊಟ್ರು, ಅದನ್ನು ತರೋಣ ಅಂತೇಳಿ ಹೋಗ್ತಾಯಿದ್ದೆ. ಹಂಗೆ ಅಲ್ಲೇ ಟೈಮ್ ಸಂಜೆ ಆಗಿಬಿಡ್ತು. ಹಂಗೆ ರಾತ್ರಿ ಊಟಕ್ಕೇನಾದರೂ ತೊಗೊಂಬಂದು ಇಟ್ಕೊಬಿಡೋಣ, ಮತ್ತು ಸರ್ಜರಿ ಆದಮೇಲೆ ಹೋಗೋದೆಲ್ಲ ಕಷ್ಟ ಆಗುತ್ತೆ ಬಿಟ್ಬಿಟ್ಟು ಅಂತೇಳಿ ಹೋಟೆಲ್ ಕಡೆ ಹಂಗೇ ಹೊರಟೆ. ಹೋಟೆಲ್ ಕಡೆ ಹೋಗ್ಬಿಟ್ಟು ಇಡ್ಲಿ ಏನಾದರೂ ತೊಗೊಂಬಂದು ಇಟ್ಕೊಂಬಿಟ್ಟು ಆಮೇಲೆ ತಿನ್ನೋಣ ಅಂಥೇಳಿ. ಮತ್ತು ಸರ್ಜರಿ ಆದಮೇಲೆ ಹೋಗೋಕ್ಕಾಗಲ್ಲ, ಇನ್ನು ನಾನು ಒಬ್ಬಳೇ ಅಂತೆಲ್ಲ ಯೋಚನೆ ಮಾಡಿ ಹೋಗ್ತಾಯಿದ್ದೆ. ಅಂದರೆ ಸರ್ಜರಿ ಟೈಮ್ ಅಷ್ಟೊತ್ತಿಗೆ ನಮ್ಮ ತಾರಕ್ಕ ಮತ್ತು ನಮ್ಮ ತೇಜು ಎಲ್ಲ ಬರ್ತೀನಿ ಅಂತ ಹೇಳಿದರು. ಸೊ ಆ ಟೈಮಿಂಗ್ಸಿಗೆ ನಮ್ಮ ತಾರಕ್ಕ ಕೂಡ ಬಂದರು. 8 ಗಂಟೆ ಅಷ್ಟೊತ್ತಿಗೆ ನಮ್ಮ ತಾರಕ್ಕ ತೇಜು ಎಲ್ಲ ಬಂದರು. ಅವ್ರು ಬಂದಿದ್ದಕ್ಕೆ ನಂಗೆ ಎಷ್ಟೋ ಒಂಥರ ಧೈರ್ಯ ಆಯಿತು. ಅಂದರೆ ನಂಗೆ ಭಯ ಆಗಿತ್ತು, ಹೆಂಗೋ ಏನೋ ಅಂತೇಳ್ಬಿಟ್ಟು, ಒಬ್ಬಳೇ ಬೇರೆ ಇದ್ನಲ್ವ ಅಂತೇಳಿ. ಇನ್ನು ನಮ್ಮಮ್ಮನೂ ಊರಿಂದ ಆ ಟೈಮಿಗೆ ಬರ್ತಾಯಿದ್ರು. ತನು ಜೊತೆ ಅಮ್ಮನ ಇರಿಸಿದ್ರೆ ಆಯಿತು ಅಂತೇಳಿ ತನು ಜೊತೆ ಅಮ್ಮನ ಇರಿಸ್ಬಿಟ್ಟು ನಾನು ಹಾಸ್ಪಿಟ್ಲಲ್ಲಿ ನೋಡ್ಕೊಳ್ಳೋಣ ಅಂತಲೇ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದೆ. ಮಲ್ಕೊಂಡಿಲ್ಲ, ಓದ್ಕೊಂತಿರ್ತೀನಿ. ಆಮೇಲೆ
ಮಲ್ಕ ಆ ಕಡೆ ಹುಷಾರು. ಬಯಸಿ ನೆನಪಾಗೆ ಮಾತ್ರೆನ ಬರ್ಸ್ಕೊಂಡು ಕೇಳ್ಕೊಂಡು ಹೋಗಬೇಕು ಆಯ್ತಾ. ಏನೇನು ಮಾತ್ರೆ ಆಯ್ತು ಆಯ್ತಪ್ಪ. ಸರಿ ಬಾಯ್ ತೇಜ್, ಬಾಯ್ ಬಾಯ್. ಹುಷಾರು, ನಿಧಾನಕ್ಕೆ ಹೋಗಿ. ಹೇಳಿದೆ ನಿಧಾನಕ್ಕೆ ಹೋಗಿ ಆಯ್ತಾ. ಬಾಯ್, ಹುಷಾರು. ಹಾಂ ಬಾಯ್. ಹಾಂ ಏನು ಉಜ್ಜು? ಉಸಿರಾಡೋಕ್ಕೆ ಆಗ್ತಿಲ್ವಾ? 8:30ಗೆ ಸರ್ಜರಿ ಕರ್ಕೊಂಡೋಗಿ ಮಾಡಿದ್ರು. ಒಂದು ಅರ್ಧ ಗಂಟೆ ಸರ್ಜರಿ ಹೆಂಗೋ ನೀಟಾಗಿ ಮಾಡಿದ್ರು. ಅದಾದಮೇಲೆ ನನ್ನ ಹಸ್ಬೆಂಡನ್ನು ಕರ್ಕೊಂಡು ವಾರ್ಡಿಗೆ ಶಿಫ್ಟ್ ಮಾಡಿದ್ರು. ನಮ್ಮ ತಾರಕರು 10:45 ತನಕ ಇಲ್ಲೇ ಇದ್ಬಿಟ್ಟು ಆಮೇಲೆ ಅವರು ಮನೆಗೆ ಹೋದರು. ನನ್ನ ಹಸ್ಬೆಂಡಿಗೆ ಸ್ವಲ್ಪ ಸರ್ಜರಿ ಆದಮೇಲೆ ಅನಸ್ತೇಷ್ಯ ಕೊಟ್ಟಿದ್ರಲ್ವ, ಒಂದು 4 ಅವರ್ ಬಾಡಿ, ಒಂದು ಹಾಫ್ ಬಾಡಿ ಏನಿರುತ್ತೆ ಅದೇನು ವರ್ಕ್ ಆಗೋಲ್ಲ. ಅವ್ರಿಗೊಂಥರ ಫುಲ್ಲು ಬೆನ್ನು ಪೇಯ್ನು ಮತ್ತು ಉಸಿರಾಡೋಕ್ಕಾಗ್ತಾಯಿಲ್ಲ ಅಂತೆಲ್ಲ ಗೋಳಾಡಿದರು. ಪಿಲ್ಲೋ ಹಾಕ್ಬಾರ್ದು ಅಂತಂದ್ರೂ ಉಸಿರಾಡೋಕ್ಕಾಗ್ತಾಯಿಲ್ಲ ಅಂತೇಳಿ ಪಿಲ್ಲೋ ಹಾಕಿದ್ದಾಯಿತು. ಸೊ ಹೆಂಗೋ ಸರ್ಜರಿ ಆಯಿತು. ರಾತ್ರಿ 3 ಗಂಟೆ ತನಕ ಅಲ್ಲೇ ಕೂತ್ಕೊಂಡೆ. ಉಸಿರಾಡೋಕ್ಕಾಗಲ್ಲ ಹಂಗೆ ಹಿಂಗೆ ಅಂತಿದ್ರು ಅಂತೇಳ್ಬಿಟ್ಟು ನಿದ್ದೆ ಮಾಡಲಿಲ್ಲ 3 ಗಂಟೆ ತನಕ. ಮತ್ತು 3 ಗಂಟೆಗೆ ಸಿಸ್ಟ್ರನ್ನ ಕರೆದುಬಿಟ್ರು, ನರ್ಸನ್ನ ಕರೆದು ಸ್ವಲ್ಪ ಮತ್ತೆ ಅದೆಲ್ಲ ಚೆಕ್ ಮಾಡಿಸಿ ಡ್ರಿಪ್ಸ್ ಎಲ್ಲ ಚೇಂಜ್ ಮಾಡಿಸಿ ಆಮೇಲೆ ಒಂದು 3:15 ಆ ಥರದ್ದಲ್ಲಿ ಸ್ವಲ್ಪ ಹೊತ್ತಂಗೆ ಮಲ್ಕೊಂಡೆ. 6 ಗಂಟೆ ಹೊತ್ತಿಗೆ ಮತ್ತೆ ನರ್ಸ್ ಬಂದು ಮತ್ತೆ ಚೆಕ್ ಮಾಡಿ ಎಲ್ಲ ನೋಡಿದ್ರು. ಅಷ್ಟೊತ್ತಿಗೆ ಕೈ ಕಾಲೆಲ್ಲ ವರ್ಕ್ ಮಾಡೋಕ್ಕಾಗ್ತಾಯಿತ್ತು, ಅಂದರೆ ಕಾಲೆಲ್ಲ ವರ್ಕ್ ಮಾಡೋಕ್ಕಾಗ್ತಾಯಿತ್ತು ಅನಸ್ತೇಷ್ಯ ಎಲ್ಲ ಡೌನ್ ಆಗಿ. ಸರಿ ಹೆಂಗೋ ಆಗೋಯಿತು. ಗಂಟೆ ಈಗ 7:30 ಬೆಳಗ್ಗೆ. ನನ್ನ ಹಸ್ಬೆಂಡು ಬೆಳಗ್ಗೆ ಒಂದು 6:15ಗೆಲ್ಲ ಎಬ್ಬರಿಸ್ಬಿಟ್ಟು ಅವ್ರಿಗೂ ಡ್ರೆಸ್ ಎಲ್ಲ ಚೇಂಜ್ ಮಾಡಿಸಿ ಮತ್ತು ಬ್ರಷ್ ಎಲ್ಲ ಮಾಡಿಸಿ ಈಗ ಅವ್ರನ್ನ ಕೂತ್ಕೊಳ್ಳೋಕೆ ಹೇಳಿದೆ. ಡಾಕ್ಟ್ರು ಬಂದಿದ್ದರು. ಡಾಕ್ಟ್ರು ಬಂದುಬಿಟ್ಟು ತಿನ್ನೋದಕ್ಕೆ ಏನಾದರೂ ಕೊಡಿ, ಕಾಫಿ ಇಲ್ಲ ಇಡ್ಲಿ ಬ್ರೆಡ್ಡು ಈ ಥರ ಕೊಡಿ ಅಂತಂದರು. ನಾನು ಹೋಗ್ಬಿಟ್ಟು ಇವಾಗ ಹೋಟೆಲ್ಗೆ ಹೋಗ್ಬಿಟ್ಟು ಇಡ್ಲಿ ತರೋಣ ಅಂಥೇಳಿ ನಾನು ರೆಡಿಯಾಗಿ ಹೊರಟೆ. ಅಂದರೆ ಹೋಟೆಲ್ ಸ್ವಲ್ಪ ದೂರ ಇತ್ತು, ಹಂಗಾಗಿ ಬೇಗ ಹೋಗಿ ತೊಗೊಂಬಂದ್ಬಿಡ್ತೀನಿ, ಕೂತ್ಕೊಂಡಿರಿ ಅಂತ ಹೇಳಿದೆ. ಮಲ್ಕೊಳಕ್ಕಾದ್ರೆ ಮಲ್ಕೊಳ್ಳಿ, ಇಲ್ಲ ಕೂತ್ಕೋತೀನಿ, ನಂಗೆ ಮಲ್ಗೋಕ್ಕಾಗ್ತಾಯಿಲ್ಲ ಅನ್ನೋ ಅಷ್ಟೊತ್ತಿಗೆ ಅಂತ ಹೇಳಿದ್ರು ನನ್ನ ಹಸ್ಬೆಂಡು. ಹಂಗಾಗಿ ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ ಅಂತೇಳಿ ನಾನು ಇಡ್ಲಿ ತರೋಣ ಅಂತ ಇವಾಗ ರೆಡಿಯಾಗಿ ಹೋಗ್ತಾಯಿದ್ದೀನಿ. ಬೆಳಗ್ಗೆ ಅಷ್ಟೊತ್ತಿಗೆ ಅಂದರೆ ಇಷ್ಟೊತ್ತಿಗೆ ಸ್ವಲ್ಪ ಅವರಿಗೆ ಪೇಯ್ನೆಲ್ಲ ಇನ್ನು ಮೆಡಿಸನ್ದೆಲ್ಲ ಇರುತ್ತಲ್ವ, ಹಂಗಾಗಿ ಅಷ್ಟೊಂದು ನೋವೇನಿರಲಿಲ್ಲ. ನಿಧಾನಕ್ಕೆ ಎದ್ದು ಓಡಾಡೋವಷ್ಟು ರೆಡಿ ಆದರು. ಸದ್ಯ ಹೆಂಗೋ ರೆಡಿ ಆಗಿಬಿಟ್ರಲ್ಲ ಅಂತ ಸಮಾಧಾನ ಆಯಿತು ನನಗೆ. ಬೇರೆ ಹಾಸ್ಪಿಟಲ್ ಕೇಳಿದಾಗೆ 2 ಡೇಸ್ ಮುಂಚೆ ಬಂದು ಅಡ್ಮಿಟಾಗಿ ಇನ್ನೊಂದು ಆಪ್ರೇಷನ್ ಆದಮೇಲೆ ಒಂದು 2 ಡೇಸ್ 3 ಡೇಸ್ ಇರಬೇಕಾಗುತ್ತೆ ಅಂತಂದರು. ಇಲ್ಲಿ ನೆಕ್ಸ್ಟ್ ಡೇಗೆ ಹೋಗ್ಬೋದು ಅಂತಂದರು. ಏನು ಪರವಾಗಿಲ್ಲ, ನೆಕ್ಸ್ಟ್ ಡೇ ಮನೆಗೆ ಹೋಗಿ ಅಂತಂದರು. ನನಗೂ ಸದ್ಯ ಕಳಿಸ್ಬಿಟ್ರಲ್ಲ ಅನ್ನೋ ಒಂದೇ ಖುಷಿ, ಅಂದರೆ ಹೋಗಿ ಅಂತಂದ್ರಲ್ಲ ಅಂಥೇಳಿ ಒಂಥರ ಖುಷಿ ಆಯಿತು. ನನ್ನ ಹಸ್ಬೆಂಡು ನೆಕ್ಸ್ಟ್ ಡೇ ಅಷ್ಟೊತ್ತಿಗೆ ಸ್ವಲ್ಪ ಆರಾಮಾದರು. ಅದಾದಮೇಲೆ ಇನ್ನು ಸರ್ಜರಿ ಎಲ್ಲ ಆದಮೇಲೆ ಡ್ರೆಸ್ಸಿಂಗಿಗೆ ಅಲ್ಲೇ ನಮ್ಮ ಅಕ್ಕವ್ರ ಹಾಸ್ಪಿಟಲಿಗೆ ಬಂದುಬಿಟ್ಟು ಅಲ್ಲೇ ಡ್ರೆಸ್ಸಿಂಗ್ ಮಾಡಿಸ್ಕೊಳ್ಳಿ ಬಂದು ಅಂತಂದರು. ಸೊ ಹಂಗಾಗಿ ಸದ್ಯ ಮನೆಗೆ ಹೋಗೋದಲ್ಲ ಅಂಥೇಳಿ ಫಸ್ಟಿಗೆ ಅವ್ರಿಗೆ ಏನಾದರೂ ಹೊಟ್ಟೆಗೆ ಇಡ್ಲಿ ಏನಾದರೂ ತಂದು ಕೊಟ್ಬಿಟ್ಟು ಸ್ವಲ್ಪ ತಿನ್ನಿಸ್ಬಿಟ್ಟು ಆಮೇಲೆ ಡಿಸ್ಚಾರ್ಜ್ ಯಾವಾಗ ಮಾಡ್ತಾರೆ ನೋಡಿ ಮನೆಗೆ ಕರ್ಕೊಂಡೋಗ್ಬಿಡೋಣ ಅಂತ ಅಂದ್ಕೊಂಡೆ. ಮಧ್ಯಾಹ್ನ ಸುಮಾರು 1 ಗಂಟೆ ಅಷ್ಟೊತ್ತಿಗೆ, 12:45 1 ಗಂಟೆ ಅಷ್ಟೊತ್ತಿಗೆ ಡಿಸ್ಚಾರ್ಜ್ ಮಾಡಿಕೊಂಡು ಮನೆಗೆ ಹೋದ್ವಿ ನಾವು. ಸರ್ಜರಿ ಆಗಿ 2 ಡೇಸ್ ಆದಮೇಲೆ ಡ್ರೆಸ್ಸಿಂಗ್ ಮಾಡ್ಸೋಕ್ಕೆ ಅಂತೇಳಿ ನಮ್ಮ ತಾರಕವ್ರ ಹಾಸ್ಪಿಟಲ್ಗೆ ಕರ್ಕೊಬಂದ್ವಿ. ಡಾಕ್ಟ್ರು ಇವರೇ ಡಾಕ್ಟ್ರು ತುಂಬ ಚೆನ್ನಾಗಿ ಮಾಡಿದ್ರಪ್ಪ, ನಿಜವಾಗ್ಲೂ ಎಷ್ಟು ಒಳ್ಳೆಯ ಡಾಕ್ಟ್ರು, ಸಖತ್ತು. ನಂಗೆ ಖುಷಿ ಆಗ್ಬಿಡ್ತು. ನೀಟಾಗಿ ಸರ್ಜರಿ ಎಲ್ಲ ಮಾಡಿ ಆಮೇಲೆ ಡ್ರೆಸ್ಸಿಂಗಿಗೆ ಕರ್ಕೊಬಂದೆ. 2 ದಿನ ಆದಮೇಲೆ ಮನೆಗೆ ಹೋಗಿ 2 ದಿನ ಆದಮೇಲೆ ಬಂದಿದ್ದು ಹಾಸ್ಪಿಟಲ್ಗೆ. ತುಂಬ ಪೇಷಂಟ್ಗಳು, ಹಂಗಾಗಿ ಸುಮಾರು 1 ಅವರ್ ವೆಯ್ಟ್ ಮಾಡಿ ಅದಾದಮೇಲೆ ಡ್ರೆಸ್ಸಿಂಗ್ ಎಲ್ಲ ಮಾಡಿಸ್ಕೊಂಡು ಮತ್ತು ಇನ್ನೇನಾದರೂ ಕೇಳೋದಿರುತ್ತಲ್ವ ಅದನ್ನೆಲ್ಲ ಕೇಳಿಕೊಂಡೆ. ಸದ್ಯ ಹೆಂಗೋ ಆಗೋಗ್ಬಿಡ್ತಪ್ಪ, ಎಷ್ಟು ನೆಮ್ಮದಿ ಆಗ್ಬಿಡ್ತು ನನಗೆ. ನಮ್ಮ ತಾರಕ್ಕ ತುಂಬ ಎಫರ್ಟ್ ಹಾಕಿ ನಿಜವಾಗ್ಲೂ ತುಂಬ ಹೆಲ್ಪ್ ಆಯಿತು ನಮ್ಮ ತಾರಕ್ಕಯಿಂದ. ಆಪ್ರೇಷನ್ ಟೈಮಲ್ಲಿ ತಾರಕ್ಕ ತೇಜು ಇಬ್ಬರು ಇದ್ದಿದ್ದಕ್ಕೆ ಎಷ್ಟೋ ಧೈರ್ಯ ಆಯಿತು ನನಗೆ. ಎಲ್ಲ ನೀಟಾಗಿ ನಮ್ಮ ತಾರಕ್ಕ ಡಾಕ್ಟ್ರ್ ಹತ್ರ ಎಲ್ಲ ರಿಕ್ವೆಸ್ಟ್ ಮಾಡಿ ನೀಟಾಗಿ ಹೇಳಿ
ಎಲ್ಲ ಮಾಡಿಸಿ ಕಳಿಸ್ಬಿಟ್ರು. ನಿಜವಾಗ್ಲೂ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೇ. ಸಮಯ ಈ ಥರ ಬಂದಾಗ ಯಾರ್ದಾದ್ರು ಈ ಥರ ಸಪೋರ್ಟ್ ಸಿಕ್ಕಿದರೆ ಎಷ್ಟೋ ನಮಗೆ ನಿರಾಳ ಆಗುತ್ತೆ. ಇಲ್ಲಾಂದರೆ ತುಂಬ ಕಷ್ಟ ಆಗಿಬಿಡುತ್ತೆ. ಗೊತ್ತಿಲ್ಲ, ನಮ್ಗೆ ಬೇರೆ ಅಷ್ಟೊಂದು ಗೊತ್ತಿರಲ್ಲ ಎಲ್ಲಿ ಹೋಗೋದು, ಏನು ಬರೋದು, ಏನು ಮಾಡೋದು ಅಂತೇಳಿ. ಗೌರ್ಮೆಂಟ್ ಹಾಸ್ಪಿಟ್ಲ್ ಅಂದರೆ ಒಂದು 5-6 ದಿನ ಗೋಳಾಡಬೇಕಿತ್ತು. ತನುಗೆ ಎಕ್ಸಾಮ್ ಬೇರೆ ನಡೀತಾ ಇದೆ. ಸೋಮವಾರ ಮ್ಯಾಥ್ಸ್ ಎಕ್ಸಾಮ್ ಬೇರೆ ಇತ್ತು. ಇದ್ರ ಮಧ್ಯದಲ್ಲಿ ಏನಪ್ಪ ಮಾಡೋದು ಅನ್ನೋ ಥರ ಆಗಿತ್ತು. ಹೆಂಗೋ ಜಲ್ದಿ ಸರ್ಜರಿನೂ ಆಯಿತು. ನೀಟಾಗಿ ಎಲ್ಲದೂ ಸರಿ ಹೋಯ್ತು. ಸ್ವಲ್ಪ ನಿಜವಾಗ್ಲೂ ನೆಮ್ಮದಿ ಆಗೋಗ್ಬಿಡ್ತು. ಏನೋ ಹಂಗೆ ಬೆಟ್ಟದಂಗೆ ಬಂದಿದ್ದ ಕಷ್ಟ ಮಂಜಿನಂಗೆ ಕರಗೋಯ್ತು. ನಿಜವಾಗ್ಲೂ ನೆಮ್ಮದಿ ಆಗೋಯ್ತು ನನಗೆ. ಸರ್ಜರಿ ಆಗಿ ಇದು 3ನೇ ದಿವಸ. ಆವತ್ತು ನಮ್ಮಮ್ಮ ಸ್ವಲ್ಪ ದೃಷ್ಟಿ ತೆಗಿತೀನಿ ಅಂತ ತೆಗಿತಾಯಿದ್ರು. ಇನ್ನು ಸರ್ಜರಿ ನೆಕ್ಸ್ಟ್ ಡೇನೇ ನಮ್ಮ ಅಕ್ಕ, ನಮ್ಮ ಭಾವ ಮನೆಗೆ ಬಂದು ಅವರು ನೋಡ್ಕೊಂಡು ಹೋದರು. ಮತ್ತು ನಮ್ಮ ವೀಣಕ್ಕ ಬಂದಿದ್ದರು, ಅವರು ನೋಡ್ಕೊಂಡು ಹೋದರು. ಮತ್ತೆಲ್ಲ ಫೋನ್ ಮಾಡಿ ಏನು ಎಂತು ಎಲ್ಲ ವಿಚಾರಿಸಿದ್ರು ಊರ ಕಡೆಯಿಂದ ಎಲ್ಲ. ಸೊ ಹೆಂಗೋ ಆಗೋಯ್ತು ನೆಮ್ಮದಿಯಾಗಿ. ಸದ್ಯ ಬೇಗ ಎಲ್ಲ ಹುಷಾರಾದ್ರಲ್ಲ ಅಂತೇಳ್ಬಿಟ್ಟು ಖುಷಿ ಆಯಿತು. ಒಂದಷ್ಟು ದಿನ ರೆಸ್ಟ್ ಮಾಡೋಕ್ಕೆ ಹೇಳಿದರು ಡಾಕ್ಟ್ರು ಹೇಳಿದರು, ಇನ್ನೊಂದು 2-3 ದಿನದಲ್ಲಿ ನೀವು ರೆಡಿ ಆಗ್ತೀರಾ ಅಂತ. ಹಂಗೇ ರೆಡಿ ಆದರು. ನಾನೇ ಸ್ವಲ್ಪ ದಿವಸ ಆರಾಮಾಗಿ ಮನೇಲಿ ರೆಸ್ಟ್ ಮಾಡಿ ಆಮೇಲೆ ಡ್ಯೂಟಿ ಮಾಡಲಿ. ಇನ್ನು ಡ್ಯೂಟಿ ಮಾಡೋದು ಇದ್ದಿದ್ದೆ, ದುಡಿಯೋದಿದ್ದಿದ್ದೆ. ಒಂದಷ್ಟು ದಿನ ಆರಾಮಾಗಿದ್ದು ಆಮೇಲೆ ಡ್ಯೂಟಿಗೆ ಹೋಗಲಿ ಅಂತೇಳಿ 1 ವಾರ ಕಳ್ಸೋದು ಬೇಡ ಅಂತ ಅಂದ್ಕೊಂಡೆ. ನನ್ನ ಹಸ್ಬೆಂಡಿಗೂ ಪಾಪ ಮನೇಲಿ ಕೂರೋಕ್ಕಾಗ್ತಾಯಿಲ್ಲ. ಸ್ವಲ್ಪ ಕೆಳಗೆ ಹೋಗೋದು, ನಿಧಾನಕ್ಕೆ ಗಾಡಿ ಹತ್ರ ಹೋಗೋದು, ಹಿಂಗೆ ಮಾಡಿಕೊಂಡು ಇದ್ದರು. ಒಟ್ಟಾರೆಯಾಗಿ ಹೇಗೋ ಎಲ್ಲ ಸರಿ ಹೋಯ್ತು ಫ್ರೆಂಡ್ಸ್. ನಿಜವಾಗ್ಲೂ ದೇವ್ರ ದಯೆಯಿಂದ ಎಲ್ಲ ಸರಿ ಹೋಯ್ತು. ಈ ವಿಡಿಯೋ ಇಷ್ಟೇ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು.